ನನ್ನ ಮರಿಜಿಗಳು ಏನು ಮಾಡುತ್ತಿರುವೆ? ನಿನ್ನ ಜಿಂಕೆ ಮರಿಗಳೇ? ಹೌದು, ನನ್ನ ಜಿಂಕೆ ಮರಿಗಳು. ನೋಡಿದರೆ ಹಾಗೆ ಅನಿಸುತ್ತದೆ. ಅಲ್ಲವೇನು? ಹೀಗೆ ಒಬ್ಬ ಅಪರಿಚಿತ ಬಳಿ ಅವು ಆತ್ಮೀಯವಾಗಿದ್ದನ್ನು ಕಂಡಿರಲಿಲ್ಲ. ಹಿಂದೇಕೆ ಹೀಗೆ? ಅದಕ್ಕೆ ನಿನ್ನ ಸಂಗೀತವೇ ಕಾರಣ. ಸುಂದರ, ಆಕರ್ಷಕ, ಆ ಬೆರಗೊಳಿಸುವ ಕಣ್ಣುಗಳು. ಹಿಂದೇಕೆ ಹೀಗೆ? ನಿನ್ನಲ್ಲಿ ಏನೋ ಇದೆ. ನಿನ್ನನ್ನು ಈ ಹಿಂದೆ ಎಲ್ಲಿಯೋ ನೋಡಿದ್ದೇನೆ. ನೀನಾರು? ನೀನೇ ಅಲ್ಲವೇನು ಆ ಹೊರಟ ಅನಾಗರಿಕ ಹೆಬ್ಬೆರಳಿಲ್ಲದ ಬಿಲ್ಲುಗಾರ ಏಕಲವ್ಯ? ನೀನೇ ಅಲ್ಲವೇನು? ನನ್ನ ಬಗ್ಗೆ ಚೆನ್ನಾಗಿ ಬದಲಿಸುತ್ತದೆ. ನಾನೇ ಅನಾಗರಿಕ, ಹೆಬ್ಬೆಟ್ಟಿಲ್ಲದ ಏಕಲವ್ಯ. ಆದರೆ ಶ್ರೇಷ್ಠ ಬಿಲ್ಲುಗಾರ. ಉತ್ತಮ ಕುಲದ ಆದರಿಗಿಂತಲೂ ಹೆಚ್ಚು ನಾಡಿನ ಸಮಸ್ತ ನಿಷಾದ ದಳಪತಿ. ನನ್ನ ತಂದೆಯು ಯುದ್ಧದಲ್ಲಿ ರಾಜರ ಪರ ಹೋರಾಡುತ್ತಾ ಪ್ರಾಣ ಬಿಟ್ಟರು. ನಾನು ಸಹ ನನ್ನ ರಾಜನಿಗಾಗಿ ಪ್ರಾಣ ತ್ಯಾಗ ಮಾಡುತ್ತೇನೆ. ಏಕಲವ್ಯ, ಏಕಲವ್ಯ, ನಿನ್ನ ತಂದೆ ಯಾರಿಗಾಗಿ ಯುದ್ಧ ಮಾಡುತ್ತಾ ಸತ್ತನು? ಆ ರಾಜ ನ್ಯಾಯವಂತ, ಧರ್ಮಿಷ್ಠ. ನೀನು ಯಾರಿಗಾಗಿ ನಿನ್ನ ಬಿಲ್ಲನ್ನು ಮೈಲಿಗೆ ಮಾಡಲು ಉತ್ಸುಕನಾಗಿದೆಯೋ ಅವನು ಮಹಾ ಅಧರ್ಮಿ. ರಾಜನ ಧರ್ಮ ಅಧರ್ಮಗಳನ್ನು ಕುರಿತು ಚಿಂತಿಸುವುದು ನನ್ನ ಕೆಲಸ. ನನ್ನ ಧರ್ಮವೇನಿದ್ದರೂ ರಾಜನ ಆಣತಿಯಂತೆ ಬಿಲ್ಲನ್ನೆತ್ತಿ ಶತ್ರುಗಳನ್ನ ಸಂಹಾರ ಮಾಡುವುದು. ಹಾಗೆ ಮಾಡಲು ಹೊರಟಾಗ ನಿನ್ನ ತಾಯಿಯನ್ನು ಈ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವುದರ ಬಗ್ಗೆ ನಿನಗೆ ಚಿಂತೆಗೆ ಇದೆ. ತನ್ನ ಮುದಿ ತಾಯಿಯನ್ನು ಈ ಕಾಡಿನಲ್ಲಿನ ಭಯಂಕರ ದುಷ್ಟ ತೋಳಗಳಿಗೆ ತುತ್ತಾಗಲು ಬಿಟ್ಟು ಹೋಗುವ ಕೃತಜ್ಞನಾದ ಹೇಳಿ ನರನೆಂಬ ಹೆಸರಿಗೆ ಅನರ್ಹ. ಇನ್ನು ಬಿಲ್ಲುಗಾರನೆಂದರೆ ನನ್ನ ತಾಯಿಯನ್ನು ನೀನರಿಯೇ ಅರಿಯೇ. ಕೇಳಿಸಿಕೋ, ಬಹಳ ಹಿಂದೆ ನಾನಿನ್ನೂ ಹಸುಳೆಯಾಗಿದ್ದಾಗ ನನ್ನ ಅಮ್ಮ ನನ್ನ ತಂದೆಯನ್ನ ಯುದ್ಧಕ್ಕೆ ಕಳುಹಿಸಿದ್ದಳು. ಹೋಗುನಲ್ಲ, ರಾಜರ ಕರೆ ಬಂದಾಗ ಯುದ್ಧಕ್ಕೆ ಹೋಗಬೇಕು. ನಿಮ್ಮನ್ನ ಕಳುಹಿಸಿ ಗಂಗಸರಾದ ನಾವು ನಿಮ್ಮ ಬರುವಿಕೆಗಾಗಿ ಪ್ರಾರ್ಥಿಸಬೇಕು. ಹಾಗೆ ಬಾರದಿದ್ದಾಗ ನಿಮ್ಮ ಕಂದನನ್ನು ನಿಮ್ಮ ಹಾದಿಯಲ್ಲೇ ಬೆಳೆಸಬೇಕು. ಹೀಗೆ ಹೇಳಿದರು. ಹೀಗೆ ನನ್ನನ್ನು ನನ್ನ ತಂದೆಯ ಹಾದಿಯಲ್ಲೇ ಬೆಳೆಸಿ ಮುನ್ನಡೆಸುತ್ತಿರುವಾಗ ನಾನು ಸುಮ್ಮನಿದ್ದರೆ ಒಪ್ಪುವಳೆ. ನೀನು ಹೇಳಿ ಎಂದೆ. ನಾನು ಮನೆಯಲ್ಲಿ ಕುಳಿತರೆ ಅವಳು ಹೇಳಿ ಎನ್ನುತ್ತಾಳೆ. ನನ್ನಮ್ಮನನ್ನ ನೀನರಿಯೇ. ನಿನಗೆ ಸಂಬಂಧಿಸಿದ ವಿಷಯದಿಂದ ಹೋರಾಡಲು ಹೊರಟ ನಿನ್ನ ಹುಚ್ಚು ಹಠದಿಂದ ನಿನ್ನನ್ನು ಏನೂ ತಡೆಯಲಾಗದೆ. ಇಲ್ಲ, ಯಾವುದು ತಡೆಯಲಾರದು. ನನ್ನ ತಂದೆಗೆ ತಕ್ಕ ಮಗನಾಗಿ ಯುದ್ಧ ಮಾಡುತ್ತಿರುವುದು ಹುಚ್ಚು ನಿರ್ಧಾರವಲ್ಲ. ಇದು ನನಗೆ ಸಂಬಂಧಪಟ್ಟ ವಿಷಯವಲ್ಲ. ನಂದೇಲ್ಲ ಹೇಳಿಸಿಕೊ. ಈ ಯುದ್ಧದಲ್ಲಿ ಅಪಾತ ನನ್ನ ಗುರುವಿನ ಎದುರು ಬಿಲ್ಲುತ್ತಿರುವಾಗ ನಾನು ಮುಂಚೂಣಿರುವುದೇ ಲೇಸು. ಹಾಗಾಗಿ ನನ್ನನ್ನ ಯಾವುದು ತಡೆದು ನಿಲ್ಲಿಸಲಾರದು. ಏಕಲವ್ಯ,
ಅದು ಯಾವ ಮರ? ಯಾವ ಮರ? ಅದು ದೂರದಲ್ಲಿ ಕೆಂಪು ಸುಮಧುರ ಪುಷ್ಪಗಳೊಂದಿಗೆ ಕಂಗೊಳಿಸುತ್ತದೆಯಲ್ಲ, ಆ ಮರ. ಅದು ಬಕುಳ ಮರ. ಅದೇಕೆ ಈಗ? ಅದೇ ಪ್ರಸಿದ್ಧವಾದ ಬಕುಳ ಮರವೇ. ಏಕಲವ್ಯ, ಏಕಲವ್ಯ, ಏಕಲವ್ಯ. ನನಗೂ ನಿನ್ನೊಂದಿಗೆ ಈ ಮರಗಳು, ಹೂವುಗಳು, ಪಕ್ಷಿಗಳು, ಜಿಂಕೆಗಳು ಇವೆಲ್ಲವನ್ನು ಕಂಡರೆ ಬಹಳಷ್ಟು ಪ್ರೀತಿ. ಜನಸಂದಣಿಯೇ ತುಂಬಿರುವ ಈ ಪಟ್ಟಣದಲ್ಲಿ ನನ್ನ ಜೀವನವನ್ನೆಲ್ಲ ಕಳೆಯುತ್ತಾ ಇರುವುದರಿಂದ ಇವುಗಳನ್ನು ನೋಡುವುದೇ ಅಪರೂಪವಾಗಿ ಹೋಗಿದೆ. ನೀನು ಜಿಂಕೆಗಳನ್ನು, ಹೂಗಳನ್ನು, ಪ್ರಾಣಿಗಳನ್ನು ಪ್ರೀತಿಸುತ್ತೆಯಾದರೆ ನೀನು ಕೆಟ್ಟವಲ್ಲ. ಕಟುವಾಗಿ ಮಾತನಾಡಿದರೂ ಮೃದು ಹೃದಯಿ. ಇದು ಸತ್ಯ. ನಾನು ಸಹ ಜಿಂಕೆ ಮರಿಗಳನ್ನ, ಹೂಗಳನ್ನ, ಪ್ರಾಣಿಗಳನ್ನ ಪ್ರೀತಿಸುತ್ತೇನೆ. ಆದರೆ ನನ್ನ ಮನಸ್ಸು ಎಂದಿಗೂ ಸೌಮ್ಯವಲ್ಲ. ನನ್ನ ಪ್ರೀತಿಯ ಜಿಂಕೆ ಮರಿಗಳನ್ನು ಕೊಲ್ಲಲು ಬರುವ ತೋಳಗಳನ್ನ ಕನಿಕರವಿಲ್ಲದೆ ಸಾಯಿಸುತ್ತೇನೆ. ನಗರದಲ್ಲಿ ವಾಸಿಸುವ ನೀನು ಈ ತೋಳಗಳನ್ನು ನೋಡಿ. ತೋಳಗಳೇ? ತೋಳಗಳನ್ನು ನಾನು ಬಹಳಷ್ಟು ನೋಡಿದೆ. ಮಾನವ ತೋಳಗಳನ್ನು. ಮಾನವ ತೋಳಗಳು? ಹೌದು, ಮಾನವ ತೋಳಗಳು. ಅವಕ್ಕೆ ತುತ್ತಾಗುವ ಮಾನವ ಜಿಂಕೆಗಳು ಕೂಡ ಇದೆ. ಹೇಗೆ ನಿನ್ನ ಕಾಡಿನ ಮರಿಗಳು ಕಾಡಿನ ತೋಳಕ್ಕೆ ತುತ್ತಾಗುತ್ತದೆಯೋ ಇವುಗಳು ಹಾಗೆಯೇ. ನಿನಗೆ ನನ್ನ ಜೀವನದ ಗುರಿ ಗೊತ್ತೇನು? ಕಾಡಿನಲ್ಲಿರುವ ಎಲ್ಲ ತೋಳಗಳನ್ನ ಕೊಂದು ನನ್ನ ಜಿಂಕೆ ಮರಿಗಳನ್ನ ಭಯದಿಂದ, ಸಾವಿನಿಂದ ಬಿಡುಗಡೆ ಮಾಡಿ. ನನಗೆ ಗೊತ್ತು ಏಕಲವ್ಯ, ನನ್ನ ಗುರಿ ಕೂಡ ಹಾಗೆಯೇ. ನಾಡಿನ ಎಲ್ಲ ಮಾನವ ತೋಳಗಳನ್ನು ಕೊಂದು ಎಲ್ಲ ಮಾನವ ಹುಲ್ಲೆಗಳನ್ನು ಭಯ, ನೋವು, ಸಾವಿನಿಂದ ರಕ್ಷಿಸುವುದೇ ಆಗಿದೆ. ಹಾಗಾದರೆ ನಿನ್ನ ಗುರಿ ನನ್ನದಕ್ಕಿಂತ ಭಿನ್ನವಾಗಿರಲಿಲ್ಲ. ಹಾಗಾದರೆ ನೀನು ಸಾಕಷ್ಟು ಬಲಿಷ್ಠನಾಗಿರಬೇಕು. ಹಾಗಾಗಿ ಒಬ್ಬ ರಾಜನೋ ಅಥವಾ ಅದೇ ರೀತಿಯ? ಹೌದು ಏಕಲವ್ಯ, ನಾನು ನನ್ನ ಗುರಿಯಲ್ಲಿ ನಿನ್ನಷ್ಟೇ ಬಲಿಷ್ಠನೇ. ಒಬ್ಬ ರಾಜನ ತರ. ಹಾಗೆ ಇರಲಿ. ಮುಂದೆ ಬರುವ ಯುದ್ಧದಲ್ಲಿ ನಿನ್ನ ನಿರ್ಧಾರವೇನು? ಏಕಲವ್ಯ, ಈಗ ನೋಡಿ, ಪಾಯಿ ಇಲ್ಲಿ ಕೊಡು. ನಾವು ಈಗ ಕೆಲ ಕಾಲ ಪಾರ್ಥನನ್ನು, ಯುದ್ಧವನ್ನು, ಕಾಳಗವನ್ನು, ನಗರವನ್ನು ಇವೆಲ್ಲವನ್ನು ಬದಿಗಿಟ್ಟು ನಮಗೆ ಇಷ್ಟವಾಗುವ ವಿಷಯದ ಬಗ್ಗೆ ಮಾತನಾಡೋಣ. ಹೇಳಿ, ನೀನು ನಿನ್ನ ತಾಯಿಯು ಆ ಮರವನ್ನು ಹಕ್ಕಿಗಳ ಮರವೆಂದೇಕೆ ಕರೆಯುತ್ತೀರಿ? ಅದು ಬಕುಳ ಮರ. ಅದನ್ನ ನಾನು ನನ್ನ ಅಮ್ಮ ಪ್ರೀತಿಯಿಂದ ಹಕ್ಕಿಗಳ ಮರ ಎನ್ನುತ್ತೇವೆ. ಅದರ ತುಂಬಾ ಹಣ್ಣುಗಳಿರುತ್ತವೆ. ಆದರೆ ನಾವು ಒಂದು ಹಣ್ಣನ್ನು ತಿನ್ನುವುದಿಲ್ಲ. ಎಲ್ಲ ಹಣ್ಣುಗಳನ್ನ ಅವುಗಳಿಗೆ ಬಿಡುತ್ತೇವೆ. ಈ ಹಕ್ಕಿಗಳು ಬೇರೆ ಜಾಗದಲ್ಲಿ ಚಳಿ ಹೆಚ್ಚಾಗಿ ಆಕಾಶ ಕಪ್ಪಾದಾಗ ಹಾರಿಕೊಂಡು ಇಲ್ಲಿಗೆ ಬರುತ್ತವೆ. ಬಂದು ಆ ಬಕುಳ ಮರದಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ನಾನಂತೂ ತಾಯಿ ಹಕ್ಕಿ ತನ್ನ ಮರಿಗಳಿಗೆ ಹಾರಲು ಹೇಳಿಕೊಡುವುದನ್ನ ನೋಡುತ್ತಾ ಕೊಂಡಿರುತ್ತೇನೆ. ಹಾಗೆಯೇ ಇಲ್ಲಿ ಮರದಲ್ಲಿ ಬಕುಳ ಹಣ್ಣುಗಳು ಕಡಿಮೆಯಾದಾಗ ಹಕ್ಕಿಗಳು ಇಲ್ಲಿಂದ ಮತ್ತೆ ಬೇರೆಗಡೆ ಹೋಗುತ್ತವೆ. ಆಗ ನಾನು ಮತ್ತೆ ಅಮ್ಮ ಪ್ರೀತಿಯಿಂದ ಹಕ್ಕಿಗಳಿಗೆ ವಿದಾಯ ಹೇಳುತ್ತೇವೆ. ಓ ಪ್ರೀತಿಯ ಹಕ್ಕಿಗಳೇ, ಇಲ್ಲಿಂದ ಹೋಗಿ. ನೀವು ಹೋದ ಜಾಗದಲ್ಲಿ ಮತ್ತೆ ಚಳಿಯಾಗಿ ಆಕಾಶ ಕಪ್ಪಾದಾಗ ಬೇಗ ಇಲ್ಲಿಗೆ ಬನ್ನಿ. ಬಂದು ಆ ಬಕುಳ ಮರದಲ್ಲಿ ಗೂಡುಗಳನ್ನು ಕಟ್ಟಿ ಮೊಟ್ಟೆಗಳನ್ನು ಬಿಟ್ಟು ಮರಿಗಳನ್ನು ಮಾಡಿ ಅಂತ ಹೇಳುತ್ತೆ.
ನನ್ನ ಪ್ರೀತಿಯ ಬಕುಳ ಮರ, ನನ್ನ ಪ್ರೀತಿಯ ನೀರಾಯುಧನಾದ ನನ್ನನ್ನು ಹೀಗೆ ಒಬ್ಬ ಗಂಡಸಾದವನು ಸಾಯಿಸಬಹುದೇ? ಯುದ್ಧದಿಂದ ನಿನ್ನನ್ನು ಏನೂ ತಡೆಯಲಾರದು ಎಂದಿಗಲ್ಲವೇ? ಈಗ ನೋಡಿ, ಇದು ನಿನ್ನನ್ನು ತಡೆಯಬೇಕಿತ್ತು. ಹೀಗೆ ಹೀಗೆ ಸಾಯುವುದು ಬಹಳ ಕಷ್ಟ. ಹೇಗೆ ಏಕಲವ್ಯ, ನೀನು ಸಾಯಲು ಹೆದರುತ್ತಿದ್ದೀಯ? ಹೆದರಿಕೆ ನನ್ನ ರಕ್ತದಲ್ಲಿಯೇ ಇಲ್ಲ. ಹಾಗಾದರೆ ಕೊರಗುತ್ತಿದ್ದೀಯೇಕೆ? ಕೊರಗು ನನ್ನ ನನ್ನ ಪ್ರೀತಿಯ ತಾಯಿಗಾಗಿ, ನನ್ನನ್ನು ಅತ್ಯಂತವಾಗಿ ಪ್ರೀತಿಸುವ ಅಮ್ಮ ನಾನು ಸತ್ತ ನಂತರ ಹೇಗೆ ಬದುಕುತ್ತಾಳೆ? ಅವಳ ಬದುಕಿಗೆ ಅರ್ಥವಿರುತ್ತದೇನು? ಏಕಲವ್ಯ, ನೀನು ಹೋದ ಮೇಲೆ ನಿನ್ನ ತಾಯಿಗೆ ಈ ಜಗತ್ತಿನಲ್ಲಿ ಪ್ರೀತಿಸಲು ಬದುಕಲು ಯಾವ ಕಾರಣವೂ ಇಲ್ಲವೆಂದ ಮೇಲೆ ಅವಳು ಹೋಗುವುದು ನ್ಯಾಯವೇ ಆಗಿದೆ. ಏಕೆಂದರೆ ಅವಳು ಪುನಃ ಈ ಭೂಮಿಯಲ್ಲಿ ಹುಟ್ಟುವ ಅವಶ್ಯಕತೆಯೇ ಇರುವುದಿಲ್ಲ. ನನಗೆ ಒಂದು ಮಾತು ಹೇಳು. ನಾವು ಜೀವನದಲ್ಲಿ ಯಾರನ್ನಾದರೂ ಅತ್ಯಂತ ಪ್ರೀತಿಸುತ್ತಿದ್ದು ಅವರು ನಮ್ಮನ್ನು ಅಗಲಿದರೆ ಮತ್ತೆ ಇಲ್ಲಿ ಜನಿಸುತ್ತಾರೇನು? ಹೌದು ಏಕಲವ್ಯ, ನೀನು ಹೇಳಿದ ಹಾಗೆ ಅವರು ಮತ್ತೆ ಈ ಭೂಮಿಯಲ್ಲಿ ಜನಿಸುತ್ತಾರೆ. ದೇವರು ಸದಾ ನ್ಯಾಯದ ಪರವಾಗಿಯೇ ಇರುತ್ತಾನೆ ಏಕಲವ್ಯ. ಅವನು ಎಲ್ಲರಿಗೂ ಬೇಡಿದ್ದನ್ನ ಕರುಣಿಸುತ್ತಾನೆ. ಅಂದರೆ ಅವನು ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನು ಸಮನಾಗಿ ನೋಡುತ್ತಾನೇನು? ಹೌದು. ಅದು ಹೇಗೆ? ಅವನು ಒಳ್ಳೆಯದು ಮತ್ತು ಕೆಟ್ಟದ್ದು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಅಸಹಾಯಕನಾಗಿದ್ದಾನೆ. ಅಸಹಾಯ? ಅದು ಹೇಗೆ? ಏಕಲವ್ಯ, ಎಲ್ಲವೂ ಸಾಯುವ ಈ ಪ್ರಪಂಚದಲ್ಲಿ ಅವನಿಗೆ ಬದುಕಲು ಏನೂ ಇಲ್ಲ. ಹಾಗಾಗಿ ಬಹಳಷ್ಟು ದೂರದಿಂದಲೇ ಅವನ ಪ್ರೀತಿ ತುಂಬಿದ ಕಣ್ಣುಗಳಿಂದಲೇ ಈ ಪ್ರಪಂಚವನ್ನು ನೋಡುತ್ತಾನೆ. ಹಾಗೆ ನೋಡುವವನಿಗೆ ಎಲ್ಲವೂ ಒಂದೇ ಸಮನಾಗಿ ಕಾಣುತ್ತದೆ. ಹಾಗಾಗಿ ಇಲ್ಲಿ ಯಾರು ಏನೇ ಬಯಸಿದರು ಅದನ್ನೇ ಅವರಿಗೆ ಕರುಣಿಸುತ್ತಾನೆ. ಅದೇನೇ ಇರಲಿ ಏಕಲವ್ಯ, ಅವನೇನೇ ಕರುಣಿಸಿದರು ಸುಖವೆಂದರೆ ಸಂಕಟವಷ್ಟೇ, ನಲಿವೆಂದರೆ ನೋವಷ್ಟೇ. ನಲಿವೆಂದರೆ ನೋವು ಅಂದರೆ ಅಂದರೆ ನೀನು ಬೇಕಾದ್ದನ್ನು ಪಡೆದುಕೊಂಡಾಗ ನಿನಗೆ ಸಂತೋಷ, ಅದನ್ನು ಪಡೆದುಕೊಂಡಾಗ ನಿನಗೆ ಸಂಕಟ. ಹೇಗೆಂದರೆ ನಿನ್ನ ತಾಯಿಗೆ ನಿನ್ನ ತಂದೆಯಂತಹ ಗಂಡನಿದ್ದಾಗ ಬಹಳಷ್ಟು ಸಂತೋಷವೇ, ನಂತರ ಅವಳನ್ನು ಕಳೆದುಕೊಂಡಾಗ ಸಂಕಟವು ಕಾಡಿತು. ಹಾಗೆಯೇ ನಿನ್ನನ್ನು ಪಡೆದುಕೊಂಡಾಗ ಸಂತೋಷ, ಇದೀಗ ನಿನ್ನನ್ನು ಕಳೆದುಕೊಳ್ಳುತ್ತಾಗ ಮತ್ತದೇ ಸಂಕಟ. ಹಾಗಾದರೆ ನಿರಂತರವಾಗಿ ಸಂತೋಷವನ್ನು ಕೊಡುವುದು ಯಾವುದು? ಈ ಭೂಮಿಯ ಮೇಲೆ ನಿರಂತರವಾಗಿ ಸಂತೋಷವನ್ನು ಹೊಂದಬಹುದಾದದ್ದು ಯಾವುದೂ ಇಲ್ಲ. ನೀನು ಪಡೆದುಕೊಂಡಾಗ ಆಗುವ ಸಂತೋಷ ನೀನು ಅದನ್ನು ಕಳೆದುಕೊಂಡಾಗಲು ಅಥವಾ ಅದೇ ನಿನ್ನನ್ನು ಬಿಟ್ಟು ಹೋಗದಾಗಲು ದುಃಖಕ್ಕೆ ತಿರುಗಲೇಬೇಕು. ಈ ಲೋಕವನ್ನು ಮೀರಿ ಸಂತೋಷ ಕೊಡುವುದು ಯಾವುದಿದೆ? ಏಕಲವ್ಯ, ನನಗೆ ಒಂದು ಮಾತು ಹೇಳು. ನೀನು ಈ ಭೂಮಿಯ ಮೇಲೆ ಯಾವುದಕ್ಕೋಸ್ಕರವಾದರೂ ಬದುಕಬೇಕು ಎಂದೆನಿಸಿತು? ಅನಿಸಿತು. ಅದೇನೆಂದರೆ ನನ್ನ ಪ್ರೀತಿಯ ಜಿಂಕೆಗಳನ್ನು ಕಾಡುವ ಎಲ್ಲ ತೋಳುಗಳನ್ನು ಕೊಂದು ಅವುಗಳನ್ನು ರಕ್ಷಿಸಬೇಕೆಂಬ ಆಸೆ ಇತ್ತು. ನೀನು ಈ ಲೋಕದ ಬಗ್ಗೆಯೇ ಚಿಂತಿಸುತ್ತಿರುವಾಗ ಬೇರೆ ಲೋಕದ ಬಗ್ಗೆ ನಿನಗೆ ಚಿಂತಿಸಲು ಸಮಯವೆಲ್ಲಿತ್ತು ಹೇಳು? ಅದು ಈ ಲೋಕದಲ್ಲಿದ್ದರೆ
ಈ ಲೋಕದಲ್ಲಿ ಅಲ್ಲದಿದ್ದರೆ ಅದು ಇನ್ಯಾವ ಲೋಕದಲ್ಲಿ ಯಾವಾಗ ಸಾಧ್ಯವಾಗುತ್ತದೆ? ಯಾವಾಗೆಂದರೆ ಈ ಸೃಷ್ಟಿಯ ಮೇಲಿರುವ ಎಲ್ಲವೂ ನಿನಗೆ ಸಮವಾಗಿ ಕಂಡು ವಿಭಿನ್ನವಾದವುಗಳಲ್ಲಿ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲವೋ ಆವಾಗ, ಯಾವಾಗ ನಿನಗೆ ಮನುಷ್ಯ, ಮನ, ಮಿತ್ರ, ಶತ್ರು, ತೋಳ, ಜಿಂಕೆಗಳು ಇವೆಲ್ಲವುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲವೋ ಆವಾಗ, ಯಾವಾಗ ನೀನು ಏನನ್ನಾದರೂ ಪಡೆದುಕೊಂಡಾಗ ಸಂತೋಷಗೊಳ್ಳದೆ, ಯಾವುದನ್ನು ಕಳೆದುಕೊಂಡರೂ ದುಃಖಗೊಳ್ಳದೆ ಇರಬಲ್ಲೆಯೋ ಆಗ ಮಾತ್ರ ಸಾಧ್ಯ. ನನಗೆ ಅರ್ಥವಾಗುತ್ತಿಲ್ಲವಲ್ಲ. ನಿನಗೆ ಅರ್ಥವಾಗುವುದಿಲ್ಲ ಏಕಲವ್ಯ. ಅರ್ಥ ಹುಡುಕುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲ, ನನ್ನ ತಂದೆ ಒಬ್ಬ ಧೀರನಾಗಿ ರಾಜನ ಪರವಾಗಿ ಹೋರಾಡುತ್ತಾ ಪ್ರಾಣ ಬಿಟ್ಟರೆ ನಾನಿಲ್ಲಿ ಬೆನ್ನಿಗೆ ಚೂರಿ ಹಾಕಿಸಿಕೊಂಡು ಸಾಯುತ್ತಿದ್ದೆ. ನೋಡು ಏಕಲವ್ಯ, ನಿನ್ನ ತಂದೆಯು ಯುದ್ಧದಲ್ಲಿ ಮಡಿದನಿಸ. ಆದರೆ ಹಾಗೆ ಮಡಿಯುವ ಮೊದಲು ಹಲವಾರು ಜನರನ್ನು ಕೊಂದಿದ್ದ. ಹಾಗೆ ಕೊಂದು ಅನೇಕ ಹೆಂಡತಿಯಂದಿರಿಂದ ತನ್ನ ಗಂಡಂದಿರನ್ನು ಕಸಿದುಕೊಂಡಿದ್ದ. ಅನೇಕ ತಾಯಂದಿರಿಂದ ತನ್ನ ಮಕ್ಕಳನ್ನು ಕಿತ್ತುಕೊಂಡಿದ್ದ. ನೀನು ಹಾಗೆ ನಿನ್ನ ಜೀವನವೆಲ್ಲವೂ ಮುಕ್ತ ಜಿಂಕೆಯ ಮರಿಗಳನ್ನು ಭಯ ನೋವುಗಳಿಂದ ರಕ್ಷಿಸಿ ಈಗ ಅದಕ್ಕೆ ವ್ಯಥೆ ಪಡುತ್ತಿದ್ದೀಯ. ಯಾಕೆ? ಸಾವಿನ ಮೊದಲು ಯಾವುದಾದರೂ ಶತ್ರುವನ್ನು ಕೊಲ್ಲಬೇಕೆಂದು ನಿನ್ನ ಇಚ್ಛೆ ಇಲ್ಲ. ಹಾಗೆ ಕೊಂದು ಅನೇಕ ತಾಯಂದರಿಗೆ ನೋವುಂಟು ಮಾಡಲೇನು? ನನ್ನ ತಂದೆಯ ಹಾದಿಯಲ್ಲೇ ಸಾಗಬೇಕೆಂದು ತಾಯಿ ಬಯಸಿದ್ದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ನಿನ್ನನ್ನು ಹೇಳಿ ಎಂದು ಕರೆಯಬೇಕೆಂದೆನಿಸಿದರು, ನಿನ್ನನ್ನ ದ್ವೇಷಿಸಬೇಕೆಂದಿದ್ದರು. ಯಾಕೋ ಮನಸ್ಸು ಹಾಗೆ ಮಾಡಲು ಬಯಸುವುದಿಲ್ಲ. ನೀನಾರು? ಏಕಲವ್ಯ, ನಾನು ನಿನ್ನ ಅಣ್ಣ. ಅಣ್ಣ? ಅಣ್ಣನಾಗಿದ್ದರೆ ಹೀಗೆ ತಮ್ಮನನ್ನು ಏಕೆ ಕೊಲ್ಲುತ್ತಿದ್ದೆ? ನಾನೇಕೆ ಹಾಗೆ ಮಾಡಬಾರದು? ನೀನು ಹುಟ್ಟಿದಂತೆ ಈ ಕಾಡಿನಲ್ಲಿ ಹಲವಾರು ಜಿಂಕೆ ಮರಿಗಳು ಹುಟ್ಟಿದ್ದವು. ನೀನು ಅದಕ್ಕೆ ಅಣ್ಣನಲ್ಲವೇ? ನನ್ನ ಪ್ರೀತಿಯ ಜಿಂಕೆ ಮರಿಗಳಿಗೆ ನಾನು ಅಣ್ಣನೇ. ಹಾಗಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈಗ ನಿನ್ನಂತೆಯೇ ಈ ಕಾಡಿನಲ್ಲಿ ಹುಟ್ಟಿದ ತೋಳಗಳು ಅವುಗಳಿಗೆ ನಿನ್ನ ಜಿಂಕೆ ಮರಿಗಳು ತೊಂದರೆ ಕೊಡದಿದ್ದರೆ ನೀನು ಅವುಗಳಿಗೂ ಅಣ್ಣನಾಗುತ್ತಿದ್ದೆಯಲ್ಲವೇ? ಅಣ್ಣನಾಗಿರುತ್ತಿದ್ದೆ, ಆದರೆ ಆ ತೋಳಗಳು ನನ್ನ ಜಿಂಕೆ ಮರಿಗಳನ್ನ ಕಾಡದಿದ್ದರೆ, ಆದರೆ ತೊಂದರೆ ಕೊಟ್ಟಿದ್ದರೆ ನೀನು ಅವುಗಳನ್ನು ಕೊಲ್ಲುತ್ತಿದ್ದೆಯಲ್ಲವೇ? ಈ ಅಣ್ಣ ನಿನ್ನ ಇವುಗಳನ್ನೆಲ್ಲ ಬಿಟ್ಟು ಅವುಗಳನ್ನು ಕೊಲ್ಲುತ್ತಿದ್ದೆಯಲ್ಲವೇ? ಕೊಲ್ಲುತ್ತಿದ್ದೆ. ನೋಡಿದೆಯ ಏಕಲವ್ಯ, ಅಣ್ಣನಾದವನು ತನ್ನ ಕಿರಿಯ ತಮ್ಮಂದಿರನ್ನು ಉಳಿಸಿಕೊಳ್ಳಲು ತನ್ನ ಹಿರಿಯ ತಮ್ಮನನ್ನು ಕೊಲ್ಲಬಹುದು. ಆದರೆ ನಾನು ಇನ್ನು ಯಾವ ತಮ್ಮಂದಿರನ್ನು ಕೊಂದಿಲ್ಲವಲ್ಲ. ಏಕಲವ್ಯ, ನೀನೊಬ್ಬ ಮಾನವ ತೋಳ. ನಿನ್ನನ್ನು ಯಾರು ತಡೆಯದೆ ಹೋಗಿದ್ದರೆ ನೀನು ನನ್ನ ಹುಲ್ಲೆಗಳನ್ನು ಕೊಲ್ಲುತ್ತಿದ್ದೆ. ನನ್ನ ರಾಜ, ನಿನ್ನ ರಾಜನು, ಅವನ ಮಿತ್ರನು, ನೀನು ಎಲ್ಲರೂ ತೋಳಗಳೇ. ನೀವೆಲ್ಲರೂ ನನ್ನ ಹುಲ್ಲೆಗಳನ್ನು ಹಿಂಸಿಸಬಲ್ಲವರೇ. ಆ ಪಾರ್ಥ ಅವನೊಬ್ಬ ಅಶಕ್ತ ಜಿಂಕೆಯೇನು? ಹೇಳ್ತೀನಲ್ಲ ಏಕಲವ್ಯ, ನಿನ್ನ ರಾಜನು, ಅವನ ಮಿತ್ರರು, ಆ ಪಾರ್ಥನು, ಅವನ ಮಿತ್ರರು, ನೀವೆಲ್ಲರೂ ಮಾನವ ತೋಳಗಳೇ. ನೀವೆಲ್ಲರೂ ನನ್ನ ಹುಲ್ಲೆಗಳನ್ನು ಹಿಂಸಿಸಬಲ್ಲಿರಿ. ನೀವೆಲ್ಲರೂ ಹೋಗಲೇಬೇಕು. ನೀನು ಏನೇ ಹೇಳಿದರು ಹೀಗೆ
ನಿರಾಯುಧನಾದ ನನ್ನನ್ನು ಕೊಲ್ಲಬಾರದಿತ್ತು. ನಾನು ನಿನ್ನನ್ನು ಕೊಂದದ್ದು ಏಕಲವ್ಯ, ಒಮ್ಮೆ ಯೋಚಿಸು. ನೀನು ಆ ತೋಳಗಳನ್ನು ಅವುಗಳ ಕೋರೆ ಹಲ್ಲಿಗೆ ಎತ್ತುಕಡಷ್ಟು ದೂರದಲ್ಲಿ ನಿಂತು ನಿನ್ನ ಉಕ್ಕಿನ ಬಾಣದಿಂದ ಹೊಡೆದು ಕೊಲ್ಲುತ್ತಿದೆಯಲ್ಲ, ಅದಕ್ಕಿಂತ ಮೋಸವೇನಲ್ಲವೇ? ನಿನ್ನ ಬಳಿ ಮಾತನಾಡುವುದು ಬಹಳ ಕಷ್ಟ. ನೀನು ಅತ್ಯಂತ ಜಾಣ. ನೋಡು, ನನ್ನ ಮಾತನ್ನೊಂದು ನಡೆಸಿಕೊಡ್ತೀನೇನೋ? ನೀನು ನನ್ನನ್ನು ಸಂಪೂರ್ಣವಾಗಿ ನಂಬಬಹುದು. ಹಾಗಾದರೆ ನನ್ನ ಸಾವಿನಿಂದ ನನ್ನ ತಾಯಿಗೆ ಯಾವುದೇ ಸಂಕಟವಾಗದಂತೆ ಅವಳನ್ನ ಸಂತೈಸುವೆಯಾ? ನಾನು ಪ್ರಾಮಾಣಿಕವಾಗಿ ಮಾತು ಕೊಡುತ್ತೇನೆ. ನಿನ್ನನ್ನು ಕಳೆದುಕೊಂಡ ನೋವು ದುಃಖ ನಿನ್ನ ತಾಯಿಯನ್ನು ಒಂದು ಕ್ಷಣವೂ ಬಾಧಿಸದಂತೆ ನಾನು ಎಚ್ಚರ ವಹಿಸುತ್ತೇನೆ. ಹೌದು. ನಾನು ಸ್ವಲ್ಪವೂ ಎಚ್ಚರ ವಹಿಸದಿದ್ದರೆ ಎಲ್ಲವೂ ಸಾಯುವ ಈ ಪ್ರಪಂಚದಲ್ಲಿ ನಾನು ಪ್ರೀತಿಸುವುದು ಸಿಕ್ಕಿಬಿಡುತ್ತದೆ. ತಮ್ಮ, ನೀನು ಮತ್ತೆ ಹುಟ್ಟಿ ಬರುತ್ತಿ. ಈ ಕಾಡಿನಲ್ಲಿ ನಿನ್ನ ಹುಲ್ಲೆಗಳನ್ನು ಕಾಣುವ ಎಲ್ಲ ತೋಳಗಳನ್ನು ಸಂಹರಿಸಲು ನೀನು ಮತ್ತೆ ಹುಟ್ಟಿ ಬರುತ್ತಿ. ಅವನು ನಿರ್ಭಾಗ್ಯ ತಾಯಿ. ಹೀಗೆ ಹಸಿದ ಹೊಟ್ಟೆಯಲ್ಲಿ ಈ ಸುಡು ಬಿಸಿಲಿನಲ್ಲಿ ಓಡಾಡುತ್ತಿದ್ದರೆ ನಿನ್ನ ರಾಜನಿಗಾಗಿ ಕಾದಾಡಲಾರದಷ್ಟು ಶಕ್ತಿಹೀನನಾಗುತ್ತಿ. ಎಲ್ಲಿದ್ದಿ ಕಂದ, ಎಲ್ಲಿದ್ದಿ? ಹೇಮಂತ, ಮೈಸೂರು. ಧನಂಜಯ.